ನಮಸ್ಕಾರ ಸ್ನೇಹಿತರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಎಡಭಾಗ ಮತ್ತು ಬಲಭಾಗದಲ್ಲಿ ಗ್ರಾಹಕರಿಗೆ ಒಂದೇ ರೀತಿಯಲ್ಲಿ ಒಂದೇ ಒಂದು ಏಕಕಾಲದಲ್ಲಿ ಸೇವೆಯನ್ನು ಸಿಗುವಂತಹ ಒಂದು ಸೌಲಭ್ಯ ಇರ್ತಕ್ಕಂಥದ್ದು ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ನಮ್ಮ ಗುಂಡ್ಲುಪೇಟೆ ನಮ್ಮ ಹೆಮ್ಮೆ. ಹಾಗಾಗಿ ಎಡಭಾಗದಲ್ಲಿ ಹಲವಾರು ನೋಡಿ ಅಲ್ಲಿ ಸ್ಟೇಟ್ಮೆಂಟ್ ಆಗ್ತಾ ಇದೆ. ತಾಲೂಕಿನಲ್ಲಿ ಎಷ್ಟು ಹಳ್ಳಿಗಳಿದೆ ಅಷ್ಟು ಹಳ್ಳಿ ಗ್ರಾಹಕರು ಕೂಡ SBI ಬ್ಯಾಂಕಿಗೆ ದಿನನಿತ್ಯ ಒಂದು ಅಕೌಂಟ್ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು, ಫೋನ್ ನಂಬರ್ ಲಿಂಕ್ ಆಗಿರ್ಬೋದು, ಇನ್ನಿತರ ಸೌಲಭ್ಯನ ಪಡ್ಕೊಳ್ಳೋದಕ್ಕೆ ಈ SBI ಬ್ಯಾಂಕಿಗೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಕೂಡ ಬರ್ತಾಯಿದ್ದಾರೆ. ಹಾಗೆ ಹೋದರೆ ಅಲ್ಲಿ ಸಿರಿದು ಹೋಟ್ಲಿದೆ, ಬೇಬಿ ಹೋಟ್ಲಿದೆ, ಬಾರ್ಗಳಿದೆ, ಲಾಡ್ಗಳಿದೆ, ಇನ್ನೂ ಅನೇಕ ಸೌಲಭ್ಯಗಳು ಎಡಭಾಗದಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಬನ್ನಿ ನೋಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಗುಂಡ್ಲುಪೇಟೆ ಈ ಒಂದು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಎಲ್ಲ ಒಂದು ಗ್ರಾಹಕರಿಗೆ ಅನುಕೂಲವಾಗುವಂತಹ ಈ ಕಡೆ ಬಲಭಾಗ ಮತ್ತು ಎಡಭಾಗದಲ್ಲಿ ಒಂದು ಇಲ್ಲಿ ನೋಡಿದ್ರೆ ಅಲ್ಲಿ KB ಸಿಗುತ್ತೆ, ಇಲ್ಲಿ ನೋಡಿದ್ರೆ ಒಳ್ಳೆ ಟ್ರೆಂಡ್ಸ್ ಮತ್ತು ಶರ್ಟಿಂಗ್ಸ್ ಮತ್ತು ಇನ್ನಿತರ ಒಂದು ಬಟ್ಟೆ ಒಳ್ಳೆ ಗಾರ್ಮೆಂಟ್ಸ್ ಇದೆ. ಹಾಗಾಗಿ ಇಲ್ಲಿ ಇನ್ನೂ ಕೂಡ ಅಲ್ಲಿ ಫೆಡ್ರಲ್ ಬ್ಯಾಂಕ್ ಇದೆ, ಹುಡುಗರ ಆಟದ ಮೈದಾನ ಇದೆ, ಸ್ಕೂಲ್ ಇದೆ, ಬಾರ್ಗಳಿದೆ ಮತ್ತು ಲೈಟ್ ಆಫೀಸ್ ಇದೆ. ಮತ್ತು ಕರ್ನಾಟಕದ ಮೊಟ್ಟ ಮೊದಲ ಬಾರಿಗೆ ಈ ಥರದ ಒಂದು ಸೌಲಭ್ಯಗಳು ಸಿಗ್ತಕ್ಕಂಥದ್ದು ನಮ್ಮ ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಭಾಳ ಇದೆ. ಇದರ ಬಗ್ಗೆ ತಾನೇನು ಹೇಳ್ತೀರಿ ಸರ್? ಹೌದು, ಮುಂದ್ಗಡೆ ಹೋದರೆ ಅಲ್ಲಿ ಕರ್ನಾಟಕದ ನಮ್ಮ ಚಾಮರಾಜನಗರ ಜಿಲ್ಲೆಯ ಒಂದು ಗಡಿ ಭಾಗ ಇದೆ. ಆ ಗಡಿ ಭಾಗ ಆ ಕಡೆ ಹೋದರೆ ಕೇರಳ, ಈ ಕಡೆ ನೋಡಿದ್ರೆ ತಮಿಳುನಾಡು, ಮಧ್ಯದಲ್ಲಿ ಈ ಒಂದು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಗುಂಡ್ಲುಪೇಟೆಯಲ್ಲಿ ಎಲ್ಲ ರೀತಿಯ ಊಟಿಗಟ್ಟಿಂದ ಹಿಡಿದ ಈ ಮೈಸೂರು ಸರ್ಕಲ್ನಿಂದ ಎಲ್ಲ ಥರದ ಸೌಲಭ್ಯಗಳು ಸಿಗ್ತದೆ. ಇದ್ರ ಬಗ್ಗೆ ತೇವನ್ನು ಹೇಳ್ತೀರಾ? ನಿಮ್ಮ ಹೆಸರು? ರಾಜು ಹೊಸ್ಮನೆ ಅವರೇ. ಬನ್ನಿ ಸಿದ್ದವ್ರೆ. ಅದೇ ಸರ್ಕಲ್ಲು ಕೇರಳ ಬೋರ್ಡು ಮತ್ತು ತಮಿಳುನಾಡು ಬೋರ್ಡು ಗಡಿ ಭಾಗ. ಸರಿ, ಎಲ್ಲ ಸೌಲಭ್ಯಗಳಿವೆ. ತುಂಬ ಧನ್ಯವಾದಗಳು ರಾಜು ಸರ್. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮದವರು ಕೂಡ ಗುಂಡ್ಲುಪೇಟೆಗೆ ಒಂದು ಹೆಡ್ ಆಫೀಸ್ ಇದ್ದಂಗೆ ಇಲ್ಲಿ ಬಂದಾಗ ಎಲ್ಲ ಥರದ ಸೌಲಭ್ಯಗಳನ್ನು ಸಾರ್ವಜನಿಕರು ಪಡ್ಕೋತಾ ಇದ್ದಾರಾ ಅಂತ ನಿಮಗೆ ಒಂದು ಪ್ರಶ್ನೆ. ಖಂಡಿತವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಗುಂಡ್ಲುಪೇಟೆಯಲ್ಲಿರ್ತಕ್ಕಂತಹ ಏಕಕಾಲಕ್ಕೆ ಒಂದೇ ರೋಡು ಇಲ್ಲೂ ಹೋಗಂಗಿಲ್ಲ ಗ್ರಾಹಕರು. ಅದರಲ್ಲೂ ಬದಲು ಮಾಡಂಗೆ ಪ್ರತಿಯೊಂದು ಬ್ಯಾಂಕ್ ಆಗಿರ್ಬೋದು, ಸಿನಿಮಾ ಥಿಯೇಟ್ರ್ ಆಗಿರ್ಬೋದು, ಬೋರ್ಡ್ ಲೋನ್ ಆಫೀಸರ್ಗಳಾಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಏಕಕಾಲಕ್ಕೆ ಊಟಿ ಗೇಟಿಂದ ಹಿಡಿದು ಮೈಸೂರು ರೋಡ್ ಗಂಟ ಒಂದೇ ರೋಡಲ್ಲಿ ಸಿಗ್ತಕ್ಕಂತಹ ವ್ಯವಸ್ಥೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇದೆ, ಚಾಮರಾಜನಗರ ಜಿಲ್ಲೆ. ಸರ್, ಈ ಕಡೆಯಿಂದ ಬಲಭಾಗದಲ್ಲಿ ಯಾವ್ಯಾವ ರೀತಿ ಸಿಗುತ್ತೆ? ಪ್ರವಾಸಿ ಮಂದಿರ ಇದೆ. ಪ್ರವಾಸಿ ಮಂದಿರ ಬಿಟ್ಟರೆ ಅಲ್ಲಿ ಒಂದು ತಾಲೂಕು ಆಫೀಸ್ ಇದೆ, ಮತ್ತು BO ಆಫೀಸ್ ಇದೆ, ಗುರುಭವನ ಇದೆ, ದೊಡ್ಡ ಬಸ್ ಸ್ಟ್ಯಾಂಡ್ ಇದೆ, ಮತ್ತು ದೊಡ್ಡ ಭೋಗಪ್ಪ ಕಾಲೇಜ್ ಇದೆ, ಮತ್ತು ಹೋಟೆಲ್ಸ್ಗಳಿದ್ದಾವೆ, ಮತ್ತು ಬಸ್ ಸ್ಟ್ಯಾಂಡು ಮತ್ತು ಹೋಟೆಲ್ಸು ಮತ್ತು ಬಟ್ಟೆ ಶೋರೂಮು, ಗ್ಯಾಸ್ ಆಫೀಸು, ಮತ್ತು 2 ವೀಲರ್ ವೆಹಿಕಲ್ ಇರ್ತಕ್ಕಂಥ ಶೋರೂಮ್ಗಳು, ಎಲ್ಲ ಶೋರೂಮ್ ಒಂದೇ ಜಾಗದಲ್ಲಿ. ಸರ್, ಒಟ್ಟಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಥರದ ಒಂದು ಸೌಲಭ್ಯ ಗ್ರಾಹಕರಿಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಪಡೋಂಥ ವಿಷಯ ಅಲ್ವಾ? 33-34 ಜಿಲ್ಲೆಗಳಲ್ಲಿ ಚಾಮರಾಜನಗರ ಜಿಲ್ಲೆ ವಿಶೇಷವಾಗಿ ಏನಂತ ಹೇಳಿದ್ರೆ ಇಲ್ಲಿ ಅದೇ ಗುಂಡ್ಲುಪೇಟೆಯಲ್ಲಿ ಇರ್ತಕ್ಕಂಥ ಸೌಲಭ್ಯ ಒಂದೇ ಏಕಕಾಲಕ್ಕೆ ಒಂದು ಕಡೆಗೆ ಬಂದರೆ ಗ್ರಾಹಕರು ಎಲ್ಲೂ ಹೋಗಂಗಿಲ್ಲ. ಒಂದೇ ಏಕಕಾಲಕ್ಕೆ ಮುಗಿಸ್ಕೊಂಡು ಆರಾಮಾಗಿ ಸುಲಭವಾಗಿ ಮನೆಯನ್ನು ಸೇರ್ತಾರೆ. ಸರ್, ಯಾಕಂದರೆ ಗುಂಡ್ಲುಪೇಟೆಗೆ ಸುಮಾರು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ 33 ಹಳ್ಳಿಗಳು ಕೂಡ ಇಲ್ಲಿ ಬಂದು ಆ ಒಂದು ಸೌಲಭ್ಯನ ಪಡ್ಕೊತಾ ಇದ್ದಾರೆ. ಹಾಗಾಗಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಭಾಳ ಹೆಮ್ಮೆ ಅನಿಸುತ್ತಾ? ಹೌದು, ಖಂಡಿತ ಭಾಳ ಚೆನ್ನಾಗಿದೆ, ಸೌಲಭ್ಯಗಳು ಚೆನ್ನಾಗಿದೆ.
ಮತ್ತು ಬ್ಯಾಂಕ್ ಆಗಿರ್ಬೋದು, ಎಲ್ಲ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕ್, ಎಲ್ಲ ಬ್ಯಾಂಕು ಒಂದೇ ಲೈನ್ ಒಂದೇ ಥರ ಇದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಈ ಸಾರಿ ಇನ್ನೊಂದು ಬಿಟ್ಬಿಡ್ರಿ ನೀವು, ಬಾರ್ಗಳನ್ನ ಬಿಟ್ಬಿಡ್ರಿ. ಹಾಂ, ಬಾರ್ಗಳು ಮದ್ಯಪ್ರಿಯರಿಗೆ ಬಾರು. ಪ್ರಿಯರಿಗೆ ಬಾರ್ ಆಗಿರ್ಬೋದು, ಬಾರು ಒಂದೇ ಲೈನ್ ಇದೆ. ಮದ್ಯಪ್ರಿಯರಿಗೆ ಭಾಳ ಆನಂದ, ಭಾಳ ಸಂತೋಷ. ಬಾರು ಇದೆ ಸರ್. ಮತ್ತು ಇದು ಲೇಔಟ್ಗಳು, ಸೈಟ್ಗಳು, ನಿವೇಶನಗಳು ಲೇಔಟ್ ಎಲ್ಲ ಹಾಂ ಏಕಕಾಲಕ್ಕೆ ಒಂದೇ ರೋಡಲ್ಲಿ ಸೌಲಭ್ಯ ಕುಟುಂಬ ತಾಲೂಕಲ್ಲಿ ಮಾತ್ರ ಇದೆ. ಹಾಂ, ಸರಿ, ಧನ್ಯವಾದಗಳು ಸರ್. ಲಾಸ್ಟಲ್ಲಿ ನಿಮ್ಗೊಂದು ಪ್ರಶ್ನೆ ಹಾಕ್ತೀನಿ ಸರ್. ತಾವು ಯಾವರು? ಹೊನ್ನೆಸೆಟ್ರುಂಡೆ, ಗುಂಡ್ಲುಪೇಟೆ ತಾಲೂಕಲ್ಲಿ ಇರತಕ್ಕಂಥ ಹೊನ್ನೆಸೆಟ್ರುಂಡೆ ಸರ್. ಈಗ ರಾಜು ಹೊಸ್ಮನ್ ಅವರು ಹೇಳಿದ್ರು ಒಂದೇ ರೋಡಲ್ಲಿ ಏಕಕಾಲದಲ್ಲಿ ಎಲ್ಲ ಥರದ ಸೌಲಭ್ಯಗಳು ಸಿಗ್ತಾ ಇದೆ ಅಂತ ಹೇಳಿದ್ರು. ಹಾಗಾಗಿ ನೀವು ಒಬ್ಬ ಗುಂಡ್ಲುಪೇಟೆ ತಾಲೂಕಿನ ಒಬ್ಬ ಗ್ರಾಮದವರಾಗಿತ್ಕೊಂಡು ತಾವೇನು ಹೇಳ್ತೀರಿ? ನಾವು ಅಂದರೆ ಎಲ್ಲ ಸೌಲಭ್ಯ ಇದೆ ಇರೋದ್ರಿಂದ ನಮ್ಗೇನು ಕೂಡ ತೊಂದರೆ ಇಲ್ಲ. ಎಲ್ಲಿ ನಗರ ಹೋಗ್ಬೇಕಾದ್ದು ಏನೂ ಇಲ್ಲ, ಎಲ್ಲೂ ಹೋಗ್ಬೇಕಾದ್ದು ಏನಿಲ್ಲ, ಎಲ್ಲ ಇಲ್ಲೇ ಸಿಗುತ್ತಲ್ಲ ಸೌಲಭ್ಯಗಳು. ಒಂದು ಬ್ಯಾಂಕೇ ಆಗಲಿ, ಒಂದು ಬಸ್ ಆಗಲಿ, ಒಂದು ಪ್ರಯಾಣಕ್ಕೆ ತಾಲೂಕು ಆಫೀಸಲ್ಲಿ ಅರ್ಜಿ ಗಿಜ್ಜಿ ಸಲ್ಲಿಸಬೇಕಾದ್ರೆ ಆಗಲಿ, ಸೈಬರ್ ಸೆಂಟ್ರು, ಕಂಪ್ಯೂಟರ್ ಸೆಂಟ್ರು, ಒಂದು ABಗೆ ಆಗಲಿ, ಒಂದು ಬ್ಯಾಂಕ್ಗೆ ಆಗಲಿ, ಏನೋ ಒಂದು ಈ ಇತ್ಯಾದಿಗಳಿಗೆ ನಮಗೆ ಬೇಕು ಸೌಲಭ್ಯ. ಆ ಸೌಲಭ್ಯ ಎಲ್ಲ ಕೂಡ ಇಲ್ಲೇ ಸಿಗುತ್ತೆ, ಎಲ್ಲೂ ಹೋಗ್ಬೇಕಾದ ಸರಿ ಸರ್. ತುಂಬ ಧನ್ಯವಾದಗಳು. ನಮಸ್ಕಾರ ರಾಜು ಸರ್. ತಮಗೂ ಕೂಡ ನಮಸ್ಕಾರ ರಾಜು ಸರ್. ಧನ್ಯವಾದಗಳು.